ಇನ್ನು ಶಿವಂ ಶಿವಂ ಸನಾತನಂ ಈ ಹಾಡಿನಲ್ಲಿ ಒಂದು ಶಕ್ತಿ ಇದೆ, ಶಿವ ಅನ್ನೋ ಪದದಲ್ಲಿ ಒಂದು ಶಕ್ತಿ ಅನಿಸುತ್ತೆ. ಅದೇ ರೀತಿ ನಮ್ಮ ಕನ್ನಡದ ನಮ್ಮೆಲ್ಲರ ಪ್ರೀತಿಯ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಶಿವಣ್ಣ ಅನ್ನೋ ಪದದಲ್ಲೂ ಕೂಡ ನಮಗೆ ಶಕ್ತಿನೇ ಫೀಲ್ ಆಗುವಂಥದ್ದು. ಜೊತೆಗೆ ಶಿವಣ್ಣನ ಎಸ್ಸನಲ್ಲಿ ಶಕ್ತಿನೂ ಕಾಣಿಸುತ್ತೆ, ಸಿಂಪ್ಲಿಸಿಟಿನೂ ಕಾಣುತ್ತೆ. ಶಿವಣ್ಣ, ನಿಮ್ಮ ಪ್ರೀತಿಯ ಮಾತುಗಳಿಗಾಗಿ ನಾವು ಕಾಯ್ತಾ ಇದ್ದೀವಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ಇಲ್ಲ ಅಂತ ಹೇಳಿದ ಮಾತನ್ನ ಬಹುಶಃ ನಾವು ಕೇಳಿಲ್ಲ. ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ಆಗಿರಲಿ, ಕಾರ್ಯಕ್ರಮಕ್ಕಾಗಲಿ, ಡಾನ್ಸ್ ಮಾಡಬೇಕು ಅಂದಾಗ, ಈ ರೀತಿ ಔಟ್ಫಿಟ್ಟಲ್ಲಿ ಕಾಣಿಸ್ಬೇಕು ಅಂದಾಗ ಎಲ್ಲದಕ್ಕೂ ಎಸ್ ಅನ್ನುವಂಥ ನಮ್ಮ ಪ್ರೀತಿಯ ಶಿವಣ್ಣ ಅವರ ಶಿವಂ ಶಿವಂ ಹಾಡಿನ ಬಗ್ಗೆ ಕೇಳೋಣ. ಮೊದಲನೇದಾಗಿ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ರಮೇಶ್ ರೆಡ್ಡಿ ಅವರೇ, ಅರ್ಜುನ್ ಜನ್ಯ, ಹೆಗಡೆ, ನಾಗೇಂದ್ರ ಪ್ರಸಾದ್, ವಿಜಯ್ ಪ್ರಕಾಶ್ ಅವರು, ಯಾರು ನಮಗೆ ಗೊತ್ತಿಲ್ಲ. ಐ ಥಿಂಕ್ ಎಲ್ಲರಿಗೂ, ಆಲ್ ದ ಮೀಡಿಯಾ ಪೀಪಲ್ಸ್, ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇಬ್ಬರು, ಪ್ರಿಂಟ್ ಮೀಡಿಯಾ ಇಬ್ಬರು ನಮಸ್ಕಾರ ಮಾಡ್ತಿದ್ವಿ. ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಬಂದಿದ್ದೀನಿ. ಫಸ್ಟು ಕತೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ. ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅನ್ಕೊಂಡಿಲ್ಲ, ಭಾರತ ದೇಶದಲ್ಲಿ ಒಂದು ಒಳ್ಳೆ ನಿರ್ದೇಶಕ ಆಗ್ತಾರೆ ನನ್ನ ಭರವಸೆ ನನಗಿದೆ. ಅದೇನೋ ಗೊತ್ತಿಲ್ಲ, ಅದೇನು ಧೈರ್ಯ ಅಂತ ನನಗೆ ಗೊತ್ತಿಲ್ಲ. ಬಟ್ 100% ಈ ಸಿನಿಮಾ, ನಾಗೇಂದ್ರ ಪ್ರಸಾದ್ ಈ ಲಿರಿಕ್ಸ್ ಬರೆದಿದ್ದು ಇದೊಂದು ಭಾವನೆ ಇದೆ. ಇಟ್ಸ್ ಅ ಫೀಲಿಂಗ್. ಇದು ಆರ್ಡಿನರಿ ಸಾಂಗಲ್ಲ. ಅವ್ರು ಹೇಳಿದ್ರೆ ಸಾಂಗ್ಗಳು ಯಾವ ಸಾಂಗ್ಗಳು ಬೇಕಾದ್ರೆ ಬರಿಬೋದು, ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆನ ತರೆದಿದೆಯಲ್ಲ, ಇದು ಸಾಕಷ್ಟು ವಿಷಯ ಇದೆ. ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ. ಲಾಸ್ಟ್ ಇಯರ್ ಗೊತ್ತು ನಿಮಗೆ, ಪದೇ ಪದೇ ಹೇಳೋದು ಬೇಡ. ಸೊ ಈ ಸಿನಿಮಾ ನೋಡ್ಬಿಟ್ರೆ ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಈ ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ. ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈ ಸೆಲ್ಫ್ ಇನ್ ದ ಫಿಲ್ಮ್. ಆ್ಯಂಡ್ ಸ್ವಾಮೀಜಿಯವ್ರು ಹೇಳಿದ ಮಾತು ಅಷ್ಟೇ, ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕನ್ನೋದು ನಮ್ಮ ಆಸೆ. ಆ್ಯಂಡ್ ಏನದು ಗ್ರಾಫಿಕ್ನವ್ರು ಮಾಡಿದ್ರು, ಸಿನಿಮಾದು ಸೂಪರ್ ಆಗಿತ್ತು. ಆ್ಯಂಡ್ ಇನ್ನೂ ಜಾಸ್ತಿ ಇದೆ, ಒಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಬೇಡ ಇನ್ನೇನು ಹೇಳೋದು. ಐ ಥಿಂಕ್ ಅರ್ಜುನ್ ಅವರೆಲ್ಲ ಹೇಳ್ತಾರೆ. ನಮಗೇನು ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು, ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಹುಟ್ಬಿಟ್ಟಿದೆ. ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ಐ ಫೀಲ್ ಲೈಕ್ ಐ ವಾಂಟ್ ಟು ಸಿ ದ ಫಿಲ್ಮ್ ಇಮಿಡಿಯೇಟ್ಲಿ. ಏನೋ ಒಂದು ಆಸೆ ಬಂದ್ಬಿಟ್ಟಿದೆ. ಐ ಥಿಂಕ್ ಅಮೇಝಿಂಗ್. ನಾನು ಕನ್ನಡ ಫುಲ್ ಡಬ್ ಮಾಡಿದೆ, ಲಾಸ್ಟ್ ಇಯರೇ ಡಬ್ ಮಾಡಿದೆ. ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ಗೆ ಬರ್ತಾ ಇದ್ದೀನಿ. ತಮಿಳು ಡಬ್ ಮಾಡ್ತಾ ಇದ್ದೀನಿ, ನಾನೇ ತಮಿಳು ಡಬ್ ಮಾಡ್ತಾ ಇದ್ದೀನಿ. ಎಲ್ಲ ಭಾಷೆಲೂ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ತಮಿಳ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇದೆ, ಮಾಡ್ತೀನಿ ಖಂಡಿತ. ಎಲ್ಲ ಭಾಷೆಯಲ್ಲೂ ಮಾಡಬೇಕನ್ನೋ ಒಂದು ಆಸೆ. ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ. ಸೊ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡೋದಕ್ಕೆ ತಪ್ಪೇನಿಲ್ಲ. ಸೊ ತಮ್ಗಳ ಸಪೋರ್ಟ್ 45 ನಿಮ್ಗೆ ಇರಲಿ. ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ, ನಮ್ಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ಥರ. ಅವರೊಂಥರ ನಮಗೆ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ. ಬರೀ ಅಭಿಮಾನಿ ಮಾತ್ರ ಅಲ್ಲ, ಪ್ರೀತಿ ಅಭಿಮಾನಿ. ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ, ಬರೀ ನಲಿವೆ, ಬರೀ ನಗುನೇ. ಎಲ್ಲೂ ಬಂದು ಯಾವಾಗಲೂ ನಮ್ಗೆ ಕಷ್ಟ ಗಿಷ್ಟ ಅಂತ ಹೇಳ್ಕೊಂಡವ್ರೆ ಎಲ್ಲ. ಎಷ್ಟು ಟೈಮ್ ಆಗಲಿ, ಎಷ್ಟೊತ್ತೇ ಆಗಲಿ, ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತಾರೆ ಶಿವಣ್ಣ ಸಪೋರ್ಟ್ ಮಾಡ್ತಾರೆ. ಈ ಸಪೋರ್ಟ್ ಎಲ್ಲಿಂದ ಬರಬೇಕಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಹಂಗಿದ್ದಾಗಲೇ ಸಪೋರ್ಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ನಮಗೂ ಸರಿ ಯಥಾ ಪ್ರಕಾರ ನಾನು ತುಂಬ ಒಳ್ಳೆಯಂತ ಹೇಳಲ್ಲ, ಮಾಡ್ಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಅವ್ರ ಹಣೆ ಬರ ದೇವ್ರು ಬರ್ದಂಗೆ ಹೋಗಲಿ ಶಿವ ತೆಬಿಟ್ಟು ಹೋಗ್ಬಿಡೋದು. ಸೊ ಇದ್ರೂ ಶಿವ ಅಂತಲೇ ಬರ್ತಿರೋದು. ಸೊ ಈ ಸಾಂಗ್ ಆಗಿರೋ ತುಂಬ ನನಗೆ ಈ ಹೆಸರು ಕೊಟ್ಟು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಯಾವ ಇದರಲ್ಲಿ ನನಗೆ ಅವರು 9 ವರ್ಷ ಆದಮೇಲೆ ನಾವು ಹುಟ್ಟಿದ್ದು, ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಮ್ಗೆ ಕರೀತಾರೆ. ಸೊ ಎಲ್ಲರೂ ಇದೆ. ಸೊ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್. ಇವತ್ತು ಅವ್ರ ಆಶೀರ್ವಾದ ಮಾಡ್ತಾ ಇರ್ತಾರೆ, ಅಪ್ಪನೂ ಆಶೀರ್ವಾದ ಮಾಡ್ತಾ ಇರ್ತಾನೆ. ಪ್ರತಿಯೊಬ್ಬರು ಆಶೀರ್ವಾದ, ಜಯಶಂಕರ್ ಇರ್ಬೋದು, ಭದ್ರಾಣ, ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾ ಇರ್ತಾರೆ. ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಒಂದೇ ಒಂದು ಮಾತು ಶಿವಣ್ಣ, ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಂಗೂ ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ, ಅವಿನಾಭಾವ ಸಂಬಂಧ ಅನ್ನೋ ರೀತಿಯಲ್ಲಿ. ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು, ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು, ಅದರಲ್ಲಿರುವಂತಹ ಗಂಗೆ ತಲೆ ಮೇಲೆ, ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದ್ದೀರಾ, ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ಪ್ಲೀಸ್. ನನಗೆ ಮಾಡಿಸ್ತಾ ಇದ್ರೆ ಅಷ್ಟೇ, ನಾವೇನು ಕೇಳ್ಕೊಂಡೇ ಬರ್ತಿಲ್ಲ, ಅದಾಗಲೇ ಬರ್ತಾ ಇದೆ, ಅದಾಗೇ ಆಡ್ತಾ ಇದ್ದಾರೆ. ಸಾಕಷ್ಟು ಸಿಂಗರ್ಸ್ ಆಗ್ತಾರೆ, ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾರೆ. ನಾವೇನು ಮಾಡಿದ್ದೀವಿ ಹೇಳಿ, ನಾವು ಬಂದು ಆ್ಯಕ್ಟ್ ಮಾಡಿಬಿಟ್ಟು ಹೋಗಿದ್ದೀವಿ ಅಷ್ಟೇ. ಯಾಕಂದರೆ ಆ ಭಾವನೆ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು, ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದ್ ಅವರು, ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಸಾಮಾನ್ಯ ಮ್ಯೂಸಿಕ್ ಅದು ಅಮೇಝಿಂಗ್. ಅದು ಬಜರಂಗಿ ಮಾಡ್ಬೇಕು ಹೇಳ್ತೀವಿ, ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು.
ಎಲ್ಲ ಚಪ್ಪಲಿ ಹಾಕೊಂಡು ಮಾಡ್ಬಿಟ್ಟು ನಾ ಬಂದು ಚಪ್ಪಲಿ ಬಿಚ್ಬಿಟ್ಟು ಆ ಬಿಸಿಲು ಸ್ಟಾರ್ಟ್ ಮಾಡಿದೆ, ತಿರ್ಗಿ ಎಲ್ಲ ರೀಶೂಟ್ ಮಾಡಿ. ಸೊ ಭಕ್ತಿ ಅನ್ನೋದು ಇದೆಯಲ್ಲ, ಅದು ಯಾವಾಗಷ್ಟು ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಅವತ್ತು ನನಗೆ ಕಾಲು ಸುಟ್ಟರು ನಂಗೆ ಗೊತ್ತಾಗಿಲ್ಲ. ಸೊ ಮನಸ್ಸಲ್ಲಿ ಒಂದು ಭಕ್ತಿ ಇರಬೇಕು. ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜವಾಗ್ಲೂ ಏನೊಂದು ಫೀಲಿಂಗ್ ಇದೆ. ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮ್ಗೆ ಅದು ಅನ್ವಯಿಸುತ್ತೆ 100%. ನೀವು ರಿಲೇಟ್ ಆಗ್ತೀರಾ. ಆ್ಯಂಡ್ ಆ ಸೌಂಡಿಂಗ್ ಏನಿದೆ, ಅವ್ರು ಹಾಡಿದ ಸ್ಟೈಲ್ ಇರ್ಬೋದು, ಇಲ್ಲ ನಾವು ಮಾತಾಡಿದ ಡೈಲಾಗ್ ಇರ್ಬೋದು, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್. ಆ ಕನೆಕ್ಷನ್ನ ಕೊಟ್ಟು ವಿಜಯ್ ಪ್ರಕಾಶ್ಗೆ ತುಂಬ ಥ್ಯಾಂಕ್ಸ್. ಅವ್ರು ತುಂಬ ನೋಡಿದಾರೋ ಗೊತ್ತಿಲ್ಲ. ಐ ಥಿಂಕ್ ಈಸ್ ಸಂಗ್ ಇಟ್ ವೆರಿ ವೆಲ್. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಅವರೇ ತುಂಬ ಅದ್ಭುತ ಬರ್ತೀರಾ ನೀವು. ಐ ಥಿಂಕ್ ಸರಸ್ವತಿ ಪುತ್ರರೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಬೊಕೆ ಯಾಕಂದ್ರೆ ನಮ್ಮ ಫ್ಯಾಮಿಲಿ ಫಿಲಿಮ್ ಅಲ್ಲ. ರಮೇಶ್ ರೆಡ್ಡಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಶಿವಣ್ಣ ಖಂಡಿತವಾಗ್ಲೂ ಈ ಸಿನಿಮಾ ಆಗೋದಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅವ್ರು ಕೊಟ್ಟಂತಹ ಸಪೋರ್ಟ್ 45 ಸಿನಿಮಾ ಆಗ್ತಾ ಇದೆ, ನಿಮ್ಮ ಮುಂದೆ ತೆರೆ ಕಾಣೋದಕ್ಕೆ ಸಿದ್ಧ ಆಗ್ತಾ ಇದೆ. ಈ ಹಾಡಿಗೆ ಆಗಿರ್ಬೋದು, ಆ ಪದಕ್ಕಾಗಿರ್ಬೋದು, ಹಾಗೂ ಅವರಿರೋ ರೀತಿಗೆ ಪ್ರತಿಯೊಂದಕ್ಕೂ ಶಕ್ತಿಯಾಗಿ ನಿಂತಿರೋದಕ್ಕೆ ಧನ್ಯವಾದಗಳು ಸರ್. ಕಾಲೇಜ್ ಫ್ರೆಂಡ್ಸ್, ನಿಮ್ಮ ಕಾಲೇಜ್ ಫ್ರೆಂಡ್ಸಾ ಸರ್? ಸೂರಜ್ ಹೌದು ಹೌದು ಕರೆಕ್ಟ್. ಥ್ಯಾಂಕ್ ಯು ಶಿವಣ್ಣ. ಒಂದೇ ಒಂದು ಸೆಕೆಂಡ್ ವೇದಿಕೆ ಮೇಲೆ ಇರಬೇಕು ಸರ್. ಫೋಟೋಗೆ ಒಂದು ದಯವಿಟ್ಟು ವೇದಿಕೆ ಮೇಲೆ ಜೊತೆ ಆಗಬೇಕು. AJ ಸರ್, VP ಸರ್, ನಾಗೇಂದ್ರ ಪ್ರಸಾದ್ ಸರ್. ಸರ್ ಸತ್ಯ ಹೆಗಡೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಜೊತೆ ಆಗಬೇಕು. ಇವತ್ತು ಸಿನಿಮಾದಲ್ಲಿ ಈ ಹಾಡು ಹೇಗೆ ಕಾಣಿಸುತ್ತೆ ಅಂತ ನೋಡೋಕ್ಕೆ ಸಿಕ್ಕಿಲ್ಲ, ಬಟ್ ಖಂಡಿತವಾಗ್ಲೂ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋ ನಂಬಿಕೆ ಸತ್ಯ ಹೆಗಡೆ ಅವ್ರ ಸ್ಟ್ಯಾಂಪ್ ಬಿದ್ದಿದೆ DOP ಅನ್ನೋದ್ರ ಮೇಲೆ. ಅಂದಾಗ ಸಾಂಗ್ ಲಾಂಚ್ ಅಂದಾಗ ಒಂದು ಎನರ್ಜಿ, ಒಂದು ಪೆಪ್ಪಿನೆಸ್ ಅವೆಲ್ಲ ಇರುತ್ತೆ, ಬಟ್ ಒಂದು ದೈವಿಕ ಅನುಭವ ಇವತ್ತು ಕ್ರಿಯೇಟ್ ಮಾಡಿದ್ದು ನಮ್ಮ ಮಹಾರಾಜ್ ಶ್ರೀಜಿಯವರು. ಅವ್ರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟದ್ಭುತವಾದ ಹಾಡನ್ನು ಲೋಕಾರ್ಪಣೆ ಮಾಡಿರೋದಕ್ಕೆ ಅವರ ಆಶೀರ್ವಾದದಿಂದ ಜಗತ್ ಪ್ರಸಿದ್ಧಿಯಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅವರೇ ಹೇಳಿದಾಗೆ ಪ್ರಕಾಶಮಾನವಾಗಿ ವಿಜಯ್ ಪ್ರಕಾಶ್ ಅವ್ರು ಹಾಡಿರೋ ಈ ಹಾಡು ಬೆಳಗುತ್ತೆ ಅಂತ ಹೇಳಿದ್ರು, ಆ ರೀತಿಯಾಗಲಿ ಅಂತ ವಿಶ್ ಮಾಡ್ತೀವಿ. ಮತ್ತೊಂದು ಸಲ 45 ಸಿನಿಮಾದ ಶಿವಂ ಶಿವಂ ಸನಾತನ ಹಾಡಿನ ಬಿಡುಗಡೆಗೆ